ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಜ್ಯೇಷ್ಠ ಗೌರಿಯ ಪೂಜೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಭಾದ್ರಪದ ಶುದ್ಧ ಸಪ್ತಮಿಯಂದು ಗೌರಿಗೆ ದಾರ ಅಂದರೆ ಕ್ಷಣ ಕೊಡುವುದು ಇರುತ್ತದೆ. ಅಂದರೆ ಸಪ್ತಮಿಯಂದು ಗೌರಿ ಆಹ್ವಾನ, ಅಷ್ಟಮಿಯಂದು ಗೌರಿಯ ಪೂಜೆ, ನವಮಿಯಂದು ದಾರ ಕಟ್ಟಿಕೊಳ್ಳುವುದು ಇರುತ್ತದೆ. ಈ ಜ್ಯೇಷ್ಠ ಗೌರಿಯನ್ನು ಕೆಲವರು ನಕ್ಷತ್ರ ಮೇಲೆ ಕೂಡಿಸುತ್ತಾರೆ, ಕೆಲವರು ತಿಥಿ ಪ್ರಕಾರ ಕೂಡಿಸುತ್ತಾರೆ. ಗೌರಿಯ ದಾರ 16 ಎಳೆ ಒಂದಾದರೆ, ಇನ್ನೊಂದು 9 ಎಳೆ, ಇನ್ನೊಂದು 7 ಎಳೆ ಹಾಗೂ 5 ಎಳೆ. 5 ಎಳೆ ಲಗ್ನವಾಗದಲ್ಲಿ ಹುಡುಗಿಯರಿಗೆ ಇದು 5 ಎಳೆ ದಾರ ಹಾಕಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿರುತ್ತಾರೆ ಆ ಪ್ರಕಾರ ದಾರಗಳನ್ನು ಮಾಡಲಾಗುತ್ತದೆ. ಈ ದಾರವನ್ನು ಸಪ್ತಮಿಯ ದಿನವೂ ಮಾಡಬಹುದು, ಆಗದೇ ಇದ್ದಾಗ ಒಂದು ದಿನ ಮುಂಚೆ ಕೂಡ ಮಾಡಿ ಇಟ್ಟುಕೊಳ್ಳಬಹುದು. ಸಪ್ತಮಿಯ ದಿನ ಮಡಿಲೇ ಇದ್ದು ಈ ದಾರಗಳನ್ನು ಅರಶಿನ ಹಾಗೂ ಹಾಲು ಅಥವಾ ನೀರಿನಲ್ಲಿ ಈ ದಾರಗಳನ್ನು ಚೆನ್ನಾಗಿ ತೊಯಿಸಬೇಕು. ಆನಂತರ ಗಟ್ಟಿಯಾಗಿ ಹಿಂಡಿ ತೆಗೆದುಕೊಳ್ಳಬೇಕು. ಆಮೇಲೆ ಗಿಂಡಿಯಲ್ಲಿ ಅಥವಾ ಥಾಲಿಯಲ್ಲಿ ಹಾಕಬೇಕು. ನೀವು ಪೂಜೆಗೆ ಯಾವುದು ಬಳಸುತ್ತೀರಾ ಅದನ್ನು ಸುಣ್ಣದಿಂದಾಗಲಿ ಅಥವಾ ಅರಶಿಣ ಕುಂಕುಮದಿಂದಾಗಲಿ ಅಲಂಕರಿಸಬೇಕು, ಅಂದರೆ ಹಚ್ಚಬೇಕು. ಆಮೇಲೆ ಒಂದು ಮಣೆಯ ಮೇಲೆ ಅಕ್ಕಿ ಹಾಕಿ ನಿಮ್ಮ ಹತ್ತಿರ ರೆಡಿ ಮಾಡಿದ ಗಿಂಡಿ ಅಥವಾ ಥಾಲಿಯನ್ನು ಆ ಮಣಿಯ ಮೇಲೆ ಇಟ್ಟು ಅದರಲ್ಲಿ ಅಡಿಕೆ, ಮಂತ್ರಾಕ್ಷತೆ, ಅರಿಶಿಣ ಕುಂಕುಮ ಎಲ್ಲವೂ ಹಾಕಿ ಆಮೇಲೆ ದಾರವನ್ನು ಹಾಕಿ ಅದರ ಮೇಲೆ ಒಂದು ಮುಚ್ಚಬೇಕು. ಆ ಮುಚ್ಚಳು ಕೂಡ ಸುಣ್ಣದಿಂದ ಅಲಂಕರಿಸಬೇಕು. ಶ್ರಾವಣ ಗೌರಿಯ ಜೊತೆ ಈ ಅಷ್ಟಮಿ ಗೌರಿಯನ್ನು ಕೂಡಿಸಬೇಕು. ಮರುದಿನ ಅಂದರೆ ಅಷ್ಟಮಿಗೆ ಪೂಜೆ ಮಾಡಬೇಕು. ಅಷ್ಟಮಿಯ ದಿನ ವಿಶೇಷವಾದ ಅಡಿಗೆ ಇರುತ್ತದೆ. ಆ ದಿನ ವಿಶೇಷವಾಗಿ 5 ತರಹದ ಸಿಹಿ ಪಕ್ವಾನಗಳನ್ನು ಮಾಡಲಾಗುತ್ತದೆ ಮತ್ತು ತರತರಹದ ಪಲ್ಯಗಳನ್ನು ಹಾಗೂ ಕೋಸಂಬರಿ ಸಾರು ಮತ್ತು ಕರಿಗಡಬು, ಪಾಯಸ, ಬುರಿ, ಚಿತ್ರಾನ್ನ, ಗೊಜ್ಜು ಇವೆಲ್ಲವನ್ನು ಮಾಡಲಾಗುತ್ತದೆ. ಹಾಗೂ ಫರಾಳ ಕೂಡ ಮಾಡಲಾಗುತ್ತದೆ. ಚಕ್ಲಿ, ಗಿಲ್ಗಂಚಿ, ಬೇಸನ ಉಂಡಿ ಇವುಗಳೆಲ್ಲವೂ ವಿಶೇಷವಾಗಿ ಗೌರಿಯ ನೈವೇದ್ಯದಲ್ಲಿ ಮಾಡಲಾಗುತ್ತದೆ. ಗೌರಿಗೆ ಆ ದಿನ ಪೂಜೆಯಲ್ಲಿ ತರತರಹದ ಹೂಗಳನ್ನು ಹಾಕಬೇಕು, ಕ್ಯಾದಿಗೆಯನ್ನು ಹಾಕಬೇಕು, ಉತ್ತರಣಿ, ಗರಿಕೆ ಇವೆಲ್ಲವನ್ನು ಗೌರಿಗೆ ಹಾಕಬೇಕು. ಆರತಿ ಮಾಡಿ ಗೌರಿಗೆ ಉಡಿ ತುಂಬಬೇಕು. ಅಕ್ಕಿ, ಅಡಿಕೆ, ಕೊಬ್ಬರಿ ಬಟ್ಲ, ಹಣ್ಣುಗಳು ಹಾಕಿ ಉಡಿ ತುಂಬಬೇಕು. ಅಷ್ಟಮಿ ದಿನ ಹೂರಣ ಆರತಿ ಮಾಡಬೇಕು. ಮೊದಲು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಗೌರಿಗೆ ನೈವೇದ್ಯ ಬಡಿಸಿ ಎಲೆಯಲ್ಲಾಗಲಿ ಅಥವಾ ಬೆಳ್ಳಿಯ ತಾಟದಲ್ಲಾಗಲಿ ಗೌರಿಗೆ ನೈವೇದ್ಯ ಮಾಡಬೇಕು. ಮರುದಿನ ನವಮಿಯ ದಿನ ಗೌರಿಯ ವಿಸರ್ಜನೆ ಇರುತ್ತದೆ. ಆ ದಿನ ಅನ್ನ ಪಾಯಸ ಮಾಡಿ ನೈವೇದ್ಯ ಮಾಡಬೇಕು. ನಿಮಗೆ ಆಗದೇ ಇದ್ದಾಗ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಕೊಬ್ಬರಿ ಬೆಲ್ಲದ ಆರತಿ ಮಾಡಬೇಕು. ಆಮೇಲೆ ಗೌರಿಯನ್ನು ಸ್ವಲ್ಪ ಸರಿಸಿ ಗಿಂಡಿಯಲ್ಲಿದ್ದ ದಾರಗಳನ್ನು ತೆಗೆದು ಒಂದು ಪರಾತದಲ್ಲಿ ಹಾಕಿಕೊಳ್ಳಬೇಕು. ಆಮೇಲೆ ಗೌರಿಯ ಮೇಲಿದ್ದ ಹೂಗಳನ್ನು ಎಲ್ಲವೂ ಆ ಪರಾತದಲ್ಲಿ ಹಾಕಿಕೊಳ್ಳಬೇಕು. ಹೂವು, ಕೇದಿಗೆ ಮತ್ತು ಉತ್ತರಣೆ, ರೇಷ್ಮೆಯ ದಾರ ಇವೆಲ್ಲವನ್ನು ಒಂದೊಂದು ತೆಗೆದುಕೊಂಡು ಒಂದೊಂದು ಗಂಟುಗಳನ್ನು ಹಾಕಬೇಕು. ಮೊದಲು ಅರಿಶಿಣ ಕುಂಕುಮಿನ ಗಂಟು ಹಾಕಬೇಕು. ಯಾವ ದಾರ ಎಷ್ಟು ಎಳೆದು ಇರುತ್ತದೆ ಅಷ್ಟು ಗಂಟುಗಳನ್ನು ಹಾಕಬೇಕು. 16 ಎಳೆ ದಾರಕ್ಕೆ 16 ಗಂಟು ಹಾಕಬೇಕು. 11 ಇದ್ದರೆ 11 ಗಂಟು ಹಾಕಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡ ಮುತ್ತೈದೆ ಇದ್ದರೆ ಅವರ ಕೈಯಿಂದ ಆ ಗಂಟು ಹಾಕಿದ ಹಾರವನ್ನು ಅವರ ಕೈಯಿಂದ ಹಾಕಿಸಿಕೊಳ್ಳಬೇಕು. ಇಲ್ಲದಿದ್ದಾಗ ನೀವೇ ಹೋಗಿ ದೇವರ ಮುಂದೆ ಅರಿಶಿಣ ಕುಂಕುಮ ಹಚ್ಚಿಕೊಂಡು ಅದು ದಾರದ ಹಾರವನ್ನು ಹಾಕಿಕೊಳ್ಳಬಹುದು. ಇದು ಎಲ್ಲ ಆದ ನಂತರ
ಊಟ ಮಾಡುವಾಗ ಅಷ್ಟಮಿಯ ನೈವೇದ್ಯ ಮುಚ್ಚಿಡಬೇಕು. ಅದನ್ನು ನಾವು ಮರುದಿನ ನವಮಿಗೆ ಅದನ್ನು ಸ್ವಲ್ಪ ಹಾಕಿಕೊಂಡು ತಿನ್ನಬೇಕು. ಇದು ಪದ್ಧತಿ ಇದೆ. ಉಳಿದ ನೈವೇದ್ಯ ಬಾವಿಯಲ್ಲಿ ಅದರ ಹಾಕಬೇಕು. ಚೆನ್ನಾಗಿ ಇದ್ದರೆ ಆಕಳಿಗೆ ಕೊಡಬೇಕು. ಇದು ಜ್ಯೇಷ್ಠ ಗೌರಿ ಮತ್ತು ಅಷ್ಟಮಿ ಗೌರಿಯ ಆಚರಣೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.